ನಿಮ್ಮ ಬಿಡುವಿನ ಸಮಯದಲ್ಲಿ ನೋಡ್ತಾ ಇರುವಂಥ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರುವಂಥ ಎಲ್ಲರಿಗೂ ಕೃತಿಕಾ ಕಡೆಯಿಂದ ವೆಲ್ಕಮ್. 2023 ಹೋಯಿತು, 2024 ಬರ್ಮಾಡ್ಕೊಳ್ಳುವಂತಹ ಸಮಯ. ಈ ಸಮಯದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಕೃತಿಕಾ ಯೂಟ್ಯೂಬ್ ಚಾನಲ್ನ ಪರವಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದಲ್ಲಿ ಹರ್ಷವೇ ತುಂಬಿರಲಿ ಅಂತ ಆಶಿಸ್ತಾ ಹೊಸ ವರ್ಷದಲ್ಲಿ ಹೊಸ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ಹೇಳಬೇಕಂತಂದರೆ ಪ್ರತಿ ಹೆಜ್ಜೆಯಲ್ಲೂ ಸಂಗೀತ ನಮ್ಮೊಟ್ಟಿಗಿರುತ್ತೆ. ಆ ಸಂಗೀತವನ್ನು ಜೊತೆಯಾಗಿ ನಮ್ಮ ಜೀವನದಲ್ಲಿ ನಡೆಸ್ಕೊಂಡು ಹೋಗೋದು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಜೊತೆಯಾಗಿ ಬಂದಿದೆ. ಆ ಸಂಗೀತ ಮಾಂತ್ರಿಕರನ್ನ ಜೊತೆ ಕೂತು ಮಾತಾಡುವಂತಹ ಸದಾವಕಾಶ ನನಗೆ ಸಿಕ್ಕಿದೆ. ಮೈಸೂರಿನಲ್ಲಿ ಎಲ್ಲ ಥರದ ಕಲಾವಿದರು ಸಿಗ್ತಾರೆ. ಅದರಲ್ಲೂ ಅಪ್ಪ ಮಗನ ಜೋಡಿ, ಅದರಲ್ಲೂ ಜುಗಲ್ಬಂದಿ ಆದರೆ ಹೇಗಿರುತ್ತೆ? ಹೌದು, ನಾನು ಹೇಳ್ತಾ ಇರೋದು ನಮ್ಮ ಮೈಸೂರಿನಲ್ಲಿ ಅಪ್ಪ ಮಗನ ಜೋಡಿ ಸಾಕಷ್ಟು ಹೆಸರು ಮಾಡಿದೆ. ಅವರೇ AS ಪ್ರಸನ್ನಕುಮಾರ್ ಹಾಗೂ ನಮ್ಮ ಯಂಗ್ ಮೈಸೂರಿನ ಮ್ಯೂಸಿಕಲ್ ಡೈರೆಕ್ಟರ್ ಆದಂಥ ನೀತು ನಿನಾದ್ ಅವರು ನನ್ನ ಈ ಒಂದು ಕೃತಿಕಾ ಕುಟೀರಕ್ಕೆ ಗೆಸ್ಟ್ ಆಗಿ ಬಂದಿದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಗೆ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಫಸ್ಟ್ ಟೈಮ್ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗಿದ್ರೆ ಕಾರ್ಯಕ್ರಮ ಶುರು ಮಾಡೋಣ. ನಿಮ್ಮಿಬ್ಬರಿಗೂ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಸರ್. ಥ್ಯಾಂಕ್ ಯು, ನಮಸ್ಕಾರ. ಓಲ್ಡ್ ವರ್ಸಸ್ ನ್ಯೂ ಅನ್ನೋದು ಸಿಕ್ಕಾಪಟ್ಟೆ ವರ್ಷಗಳಿಂದ ಜುಗಲ್ಬಂದಿ ನಡೀತಾನೆ ಬಂದಿದೆ. ಆದರೆ ಇವತ್ತಿನ ನನ್ನ ಕಾರ್ಯಕ್ರಮದಲ್ಲಿ ವಿಶೇಷ ಅಂದರೆ ಅಪ್ಪ ಮಗನ ಜುಗಲ್ಬಂದಿ ಅಂತಂದರೆ ತಪ್ಪಾಗಲ್ಲ. ಓಕೆ, ಹೊಸ ಶಾಲೆ ಆಗಿದೆ, ತುಂಬ ಜನ ಸ್ಟೂಡೆಂಟ್ಸ್ಗಳಿದ್ದಾರೆ. ಫಿಲ್ಮಿಟ್ಸ್ ಗ್ರೂಪ್ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಎಲ್ಲ ಹೊಸ ಶಾಲೆಯಲ್ಲಿ ಹೆಚ್ಚು ಸಂಗೀತ ಜಾಸ್ತಿ ಕೇಳೋಕೆ ಶುರುವಾಗಿದೆ 2020. ಖಂಡಿತವಾಗ್ಲು. ಸೊ ನೀವೇನು ಹೇಳ್ತೀರಾ? 2023 ಏನು ಸ್ಪೆಷಲ್? ನಂದೇನಂತಂದರೆ ಸ್ಪೆಷಲ್ ಅಂತಂದರೆ ಪ್ರತಿಯೊಂದು ದಿನವೂ ನನಗೆ ಸ್ಪೆಷಲ್ಲೇ. ಬಿಕಾಸ್ ನಾವು ಒಂದೊಂದು ದಿನವೂ ಒಂದೊಂದು ಸಾಂಗ್ ಕಂಪೋಸ್ ಮಾಡಬೇಕಾದ್ರೆ ಒಂದು ಹೊಸ ಹುರುಪಲ್ಲೇ ಮಾಡಿರ್ತೀವಿ. ಈಗ ರೀಸೆಂಟ್ಲಿ ನಾನು ಒಂದು ಹೇಳಬೇಕು ಅಂತಂದರೆ, ಈಗ ಶಬರಿಮಲೆಗೆ ಹೋಗಿದ್ವಿ ನಾವು. ಪ್ರತಿ ವರ್ಷ ಶಬರಿಮಲೆಗೆ ಹೋಗೋಕ್ಕೂ ಮುಂಚೆ ಒಂದು 18 ಸಾಂಗ್ಸ್ ಮಾಡ್ತೀವಿ. ಪ್ರತಿ ವರ್ಷ 18 ಸಾಂಗ್ಸ್ ಮಾಡಿಕೊಂಡು ನನ್ನ ಫ್ರೆಂಡ್, ನನ್ನ ಮನೋಜ್ ಅಂತ ನನ್ನ ಫ್ರೆಂಡ್ ಒಬ್ಬ, ಅವನೇ ಲಿರಿಕ್ಸ್ ಬರೀತಾನೆ. 18 ಸಾಂಗ್ಸ್ನೂ ಒಂದು 5 ಡೇಸಲ್ಲಿ ಮುಗಿಸಿ ವಿತ್ ಮಿಕ್ಸ್ ಮಾಸ್ಟ್ರಿಂಗ್. ಈ ಒಂದು ಖುಷಿ ವಿಚಾರ ಏನಂತಂದರೆ, ಈ ವರ್ಷ ಫಸ್ಟ್ ಟೈಮ್ ನಮ್ಮ ತಂದೆ ಹಾಡಿದ್ದಾರೆ ನನ್ನ ಕಂಪೋಸಿಷನ್. ಹೌದು ಆ್ಯಡ್ ಆಗಿದೆ. ಆ್ಯಂಡ್ ಫಸ್ಟ್ ಟೈಮ್ ಏನಂತಂದರೆ ತುಂಬ ಪೇಷನ್ಸಲ್ಲಿ ಹಾಡಿದ್ದಾರೆ. ತುಂಬ ಆ್ಯಕ್ಚುಲಿ ಏನಂತಂದರೆ, ನಾನು ಯಾವುದಾದ್ರು ಒಂದು ಇವೆಂಟ್ಸ್ಗಳಿಗೆ ಹೋಗ್ತೀನಿ ಅಥವಾ ನಾನು ಯಾವುದಾದ್ರು ಒಂದು ಪ್ರೋಗ್ರಾಮ್ಸ್ಗಳಿಗೆ ಹೋಗ್ತೀನಿ. ನಮ್ಮ ತಂದೆ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾರೆ. ಯಾವಾಗಲೂ ಇಟ್ ಇಸ್ ಫಿಕ್ಸ್ಡ್. ಅದು ಓಲ್ಡ್ ಇಸ್ ಎವ್ರಿ ಟೈಮ್ ದ ಗೋಲ್ಡ್ ಥಿಂಗ್. ಬಟ್ ನಮ್ಮ ತಂದೆ ಯಾವತ್ತಾದರೂ ಯಾವುದಾದ್ರು ಒಂದು ಹೊಸ ಸಾಂಗ್ ನೋಡಿಸ್ತೀನಿ. ಯೂಶಲಿ ನಾವು ಇನ್ಸ್ಟ್ರೂಮೆಂಟಲ್ ಶೋಸ್ಗೆ ಹೋಗ್ತಿರ್ತೀವಿ. ಪಾಪ ನಾನು ಇದನ್ನು ಈ ಬೆಳಕಿನ ಕವಿತೆ ನೋಡಿಸ್ತೀನಿ, ಇಲ್ಲ ಒಂದು ಯಾವುದಾದ್ರು ಸಿಂಗಾರ ಸೀರೆ ನೋಡಿ. ಅವೆಲ್ಲ ಬೇಡ, ಪ್ರೀತಿನೇ ಅದು ಯಾರು ತಂದ ನೋಡಿಸೋದು ಅಂತಾರೆ. ಆ್ಯಂಡ್ ಅದು ಪ್ಲೆಸೆಂಟಾಗಿದ್ದೇ ಇರುತ್ತೆ, ಎಲ್ಲರೂ ಕೇಳೋವಂಥ ಸಾಂಗ್ಸ್. ಈಗ ನಾನು ಬೆಳಕಿನ ಕವಿತೆ ನೋಡಿಸಿದ್ರೆ ಅಜ್ಜಿ ತಾತಂದಿರು ಯಾರು ಕೇಳೋದಿಲ್ಲ, ಯಾವುದು ಇದು ಹೊಸ ಸಾಂಗ್ ಬಂದಿದೆಯಲ್ಲ ಅಂತ ಅಂತಾರೆ. ಬಟ್ ಐ ಡೂ ಸಪೋರ್ಟ್ ಮೈ ಫಾದರ್ ಆ್ಯಸ್ ವೆಲ್. ಅವನು ಹೇಳ್ತಾರೆ ಕರೆಕ್ಟ್. ಆ್ಯಕ್ಚುಲಿ ಈಗ ನಾವು ಕೆಲವು ಕಾರ್ಯಕ್ರಮ ಹೋದಾಗ ಜಾಸ್ತಿ ಮದುವೆ ಮನೆಗಳಲ್ಲಿ, ಎಸ್ಪೆಷಲಿ ಮದುವೆ ಮನೆಗಳಲ್ಲಿ ತುಂಬ ವಯಸ್ಸಾದವರು ಅಲ್ಲಿ ಬರ್ತಾರಲ್ಲಿ, ಅವ್ರು ಮದುವೆಗೆ ಅಟೆಂಡ್ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ನಾವು ಯಾವಾಗ ಹಳೆಯ ಹಾಡುಗಳನ್ನ ನುಡಿಸ್ತಾ ಇರೋ ಟೈಮ್ ಎಲ್ಲ ಚೇರ್ಗಳನ್ನ ಈ ಕಡೆ ತಿತ್ತರ್ನಾಗುತ್ತೆ. ಆಮೇಲೆ ದೇ ಎಂಜಾಯ್ ಆಲ್ಸೋ. ಅವ್ರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಸ್ಟೇಜಿಗೆ ಬರ್ತಾರೆ, ನಮ್ಗೆ ಇಂಥ ಹಾಡು ಹಾಡಿ, ಇನ್ಯಾವುದು ಇನ್ನೊಂದು, ಎಲ್ಲ ಹಳೆ ಹಾಡುಗಳೇ. ಇಟ್ ಮೇ ಬಿ ವಿಷ್ಣುವರ್ಧನ್ ಆಗಿರ್ಬೋದು, ರಾಜ್ಕುಮಾರ್ ಆಗಿರ್ಬೋದು, ಅಂಬರೀಷ್ ಆಗಿರ್ಬೋದು, ಯಾವುದೇ ಹಾಡುಗಳು ಕೇಳುವ ಎಲ್ಲ ಹಳೆ ಹಾಡುಗಳೇ ಕೇಳ್ತಾರೆ. ನಾವು ನುಡಿಸ್ತೀವಿ, ಅದನ್ನು ಫೋರ್ಸಬಲ್ ಏನು ನುಡಿಸಲ್ಲ. ವಿ ಎಂಜಾಯ್ ದ ಮ್ಯೂಸಿಕ್ ಆ್ಯಂಡ್ ವಿ ಸಿಂಗ್ ಆ್ಯಂಡ್ ವಿ ಪ್ಲೇ ಎವ್ರಿಥಿಂಗ್. ಹೌದು. ಇದು ನಮ್ಮ ಜನರೇಷನ್. ಸೊ ಈ ಎರಡು ಜನರೇಷನ್ ಮಧ್ಯೆ ನಾವಿದ್ದೀವಿ. ಈಗ ಮತ್ತೊಂದು ಬ್ಯೂಟಿಫುಲ್ ಸಾಂಗ್ ಕೇಳುವಂಥ ಸಮಯ. ಸರ್, ಈಗ ಹೊಸ ವರ್ಷ ಅಂದ ತಕ್ಷಣ ನಿಮಗೆ ರಾಜ್ಕುಮಾರ್ ಸರ್ವೇ ನೆನಪು. 2023ರಲ್ಲಿ ಈ ಹಾಡು ಜಾಸ್ತಿ ನೆನಪಾಯಿತು ಅಂತಂದರೆ ಯಾವ? ನಂಗೆ ತುಂಬ ಇಷ್ಟವಾದ ಹಾಡು ಅಂತಂದರೆ ಕಣ್ಣಂಚಿನ ಈ ಮಾತು, ಪಿ ವಿಶ್ವನಾಥ್ ಹಾಡಿದೆ. ಅದು ಯಾವಾಗಲೂ ನನ್ನ ಮನಸ್ಸಲ್ಲಿರುತ್ತೆ. ನನ್ನ ಮಗ ಇನ್ನೂ ತುಂಬ ಚೆನ್ನಾಗಿ ಹಾಡ್ತಾನೆ, ಬಟ್ ಇವತ್ತು ನಾನೇ ಹಾಡ್ತೀನಿ. ಕಣ್ಣಂಚಿನ ಈ ಮಾತಲಿ ಏನೇನು ತುಂಬಿದೆ,
ಕಾಣದ ಶೃಂಗಾರದ ರಸಕಾವ್ಯ ಎಲ್ಲಿದೆ ಕಣ್ಣಂಚಿನ ಈ ಮಾತಲಿ ಏನೇನು ತುಂಬಿದೆ. ಕಣ್ಣಂಚಿನ ಭಾವನೆಗಳನ್ನು ಹಾಡಿನ ಮೂಲಕ ಹೇಳಿದ್ರು. 2023 ಅಂದರೆ ಆ ನೆನಪಾಗುತ್ತೆ ಅಂತ. ಇನ್ನು ಈಗಿನ ಟ್ರೆಂಡಿಂಗಲ್ಲಿರೋ ಯಾವ ಸಾಂಗು 2023ರಲ್ಲಿ ನೀತು ನಿಮಗೆ ನೆನಪಾಗೋದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಸಾಂಗ್, ಸಾಗರದ ಅಲೆಗೂದಲು. ಸಾಗರದ ಅಲೆಗೂದಲು ಪರ್ವತಕ್ಕೂ ಬೀಳೋ ಭಯವು ಮಳೆಯ ಹನಿಗೂ ಬಂತು ನೋಡುದಾಗ ಶಶಿಗೆ ಕಳಚಿ ಹೋಯ್ತು ಖುಷಿಯ ಸ್ನೇಹ. ಹಾರಾಡೋ ಮೋಡವಿಂದು ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ. ತಂಗಾಳಿ ಅಂಗಳವು ತಂಗಾಗಿ ಬೆವರಿರೋ ಸೂಚನೆ. ಸಾಗರದ ಅಲೆಗೂದಲು ಪರ್ವತಕ್ಕೂ ಬೀಳೋ ಭಯವು. ನಿಜವಾಗ್ಲೂ ಪುನೀತ್ ರಾಜ್ಕುಮಾರ್ ಅವರ ಈ ಹಾಡನ್ನು ಕೇಳಿದಾಗ ನನ್ನ ಮನಸ್ಸಿಗೆ ಬಂದಿದ್ದು ಒಂದೇ ಒಂದು ವಿಚಾರ. ಅದು ಈ ಕಳೆದ ಒಂದು 2-3 ವರ್ಷಗಳಿಂದ ಇಲ್ಲ ಅಂತಂದ್ರೂ ಸಿಕ್ಕಾಪಟ್ಟೆ ಶಾಕಿಂಗ್ ನ್ಯೂಸ್ಗಳಂತಲೇ ಹೇಳ್ಬೋದು. ಮನೆಯಲ್ಲಿ ಪಕ್ಕದಲ್ಲೇ ಇರ್ತಾರೆ, ಬೆಳಿಗ್ಗೆ ಎದ್ದು ನೋಡಿದ್ರೆ ಅವ್ರು ಇರಲ್ಲ, ಅಂಥ ಒಂದು ಸನ್ನಿವೇಶಗಳು ಹೆಚ್ಚಾಗ್ಬಿಟ್ಟಿದೆ ಈ ವರ್ಷಗಳಲ್ಲಿ ಅಂತ ಅನಿಸುತ್ತೆ. ಸರ್, ಈ ವಿಚಾರವಾಗಿ ನೀವೇನು ಹೇಳ್ತೀರಾ? ದುರಂತ ಹೇಳಬೇಕು ಅಂದರೆ ಅಲ್ವಾ, ಎಷ್ಟು ಬೇಜಾರಾಗುತ್ತೆ ಅಂದರೆ ಕೆಲವು ಫಿಲ್ಮ್ಸ್ ಈಗ ನಿನ್ನೆ ವಿಜಯಕಾಂತ್ ಅವರು ಹೋಗ್ಬಿಟ್ರು. ಇದಕ್ಕಿಂತ ಮುಂಚೆ ಸುಮಾರಷ್ಟು ಜನ ತುಂಬ ಶಾಕಿಂಗ್ ನ್ಯೂಸ್ ಅಲ್ಲೇ ಇತ್ತು. ಈ ಸಾಂಗ್ನ ನೀವು ಹೇಳಬೇಕಾದ್ರೆ ಕಣ್ಣಲ್ಲಿ ನೀರು ತುಂಬಿತ್ತು. ಆಲ್ಮೋಸ್ಟ್ ಎಲ್ಲರಿಗೂ ಅದು ಹಾಗೆ ಆಗುತ್ತೆ. ಸೊ ಏನು ಹೇಳ್ತೀರಾ? ಅದು ನನಗೆ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಬಿಕಾಸ್ ಒಂದೊಂದು ದಿನ ನಾವು ಅದನ್ನ ನೆನೆಸ್ಕೊಂಡಾಗ ಇಷ್ಟೇನಾ ಲೈಫ್ ಅಂತ ಅನಿಸುತ್ತೆ ಕೆಲವು ಸಲ. ಆ್ಯಂಡ್ ಇನ್ನೊಂದು ವಿಚಾರ ಏನು ಹೇಳಬೇಕು ಅಂತಂದರೆ, ಪುನೀತ್ ರಾಜ್ಕುಮಾರ್ ಸರ್ ಹೋಗಿದ್ದ ದಿನ ಇಟ್ ವಾಸ್ ಅವರ್ ಫಸ್ಟ್ ಸಾಂಗ್ ಟು ಡೆಡಿಕೇಟ್ ಹಿಮ್. ಸೊ ನಾವು ಫಸ್ಟ್ ಸಾಂಗ್ ನಾವು ರಿಲೀಸ್ ಮಾಡಿ ಅವ್ರಿಗೋಸ್ಕರ ಒಂದು ಸಾಂಗ್ ಮಾಡಿ ಅದನ್ನು A2 ಮ್ಯೂಸಿಕಲ್ಲಿ ಅದನ್ನು ರಿಲೀಸ್ ಮಾಡಿಸಿದ್ವಿ. ವಿ ಡೆಡಿಕೇಟೆಡ್ ದಿಸ್ ಸಾಂಗ್ ಟು ಹಿಮ್. ಅದೊಂದು ತುಂಬ ಖುಷಿ ಪಡಬೇಕಾ, ಈ ಕಡೆ ಬೇಜಾರಾಗಬೇಕಾ? ಹೌದು, ಮಿಕ್ಸ್ಡ್ ಎಮೋಷನ್ ಇದು 100%. ನೀವು ಡೆಡಿಕೇಟ್ ಮಾಡಿ ಅದು ತುಂಬ ಕಷ್ಟ ಹೇಳ್ಕೊಳ್ಳೋದಕ್ಕೆ. ಅವ್ರು ಬಿಟ್ಟೋದಂಥ ಒಂದು ಸಿಚುಯೇಷನ್ ಅದು. ಒಂದು ದೇವರೇ ನೀ ಏಕೆ ಇಷ್ಟು ಕ್ರೂರಿಯಾದೆ, ನಗುವಿನ ದೊರೆಯ ಹೀಗೇಕೆ ನೀ ಹೊತ್ತು ಹೋದೆ, ಆ ಥರ ಒಂದು ಸಾಂಗ್ ಮಾಡಿದ್ವಿ. ಆ ಒಂದು ಲಿರಿಕ್ಸ್ ಬರೆದಂಥ ಒಂದು ನನ್ನ ಫ್ರೆಂಡ್ ಮನೋಜ್ ಕುಮಾರ್ ಅಂತ, ಹ್ಯಾವ್ ಟು ಥ್ಯಾಂಕ್ ಹಿಮ್ ಅ ಲಾಟ್. ಆ ಒಂದು ಸಿಚುಯೇಷನ್ನ ಅವನು ಅರ್ಥ ಮಾಡಿಕೊಂಡು ಅದೊಂದು ಲಿರಿಕ್ಸ್ ಬರೆದಿದ್ದಾನಲ್ಲ, ಆ ಭಾವನೆಗೆ ಯಾವತ್ತೂ ಬೆಲೆ ಕಟ್ಟಕ್ಕಾಗುತ್ತೆ. ಹೇಳಿದ 2 ಸಾಲಲ್ಲೇ ನಮಗೆ ಆ ಭಾವನೆಗೆ ಅರ್ಥ ಆಗ್ತಾ ಇದೆ. ಸಂಗೀತ ಅನ್ನೋದು ಪ್ರತಿಯೊಂದು ಹೆಜ್ಜೆಯಲ್ಲೂ ಇದೆ. ಖುಷಿ, ದುಃಖ, ನಗು, ಅಳು, ಏನೋ ಒಂದು ಭಾವನೆನ ಹೊರಗಾಕಬೇಕು ಅಂತಂದರೆ ಸಂಗೀತ ಇಸ್ ಅ ಮೀಡಿಯಮ್ ಅಂತ ಅನ್ಸುತ್ತೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಈಗಿನ ಟ್ರೆಂಡಲ್ಲಿ ಸ್ಪೆಷಲಿ ಎಲ್ಲ ಒಂದು ಸಿಚುವೇಶನ್, ಎಲ್ಲ ಒಂದು ಮೂಮೆಂಟಲ್ಲೂ ಮ್ಯೂಸಿಕ್ ಅನ್ನೋದು ಇದ್ದೇ ಇರುತ್ತೆ. ನೀವು ಆ್ಯಸ್ ಅ ಯಂಗ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಸಾಕಷ್ಟು ಸಿನಿಮಾಗಳಿಗೆ ಹಾಡುಗಳನ್ನು ಮಾಡ್ತಾ ಇದ್ದೀರಾ, ಮ್ಯೂಸಿಕ್ ಕಂಪೋಸ್ ಮಾಡ್ತಾ ಇದ್ದೀರಾ. ಸೊ ಏನು ಹೇಳ್ತೀರಾ? ಸಂಗೀತ ಇಸ್ ನಾಟ್ ಓನ್ಲಿ ಅಬೌಟ್ ದ ಫೀಲಿಂಗ್ಸ್, ಅದಕ್ಕೆ ಆದಂಥ ಒಂದು ನಾಲೆಡ್ಜ್ ಇದೆ, ಮ್ಯೂಸಿಕಲ್ ನಾಲೆಡ್ಜ್. ಅದು ಒಂದು ರಾಗದ ಬೇಸ್ ಮೇಲೆ ಬರುತ್ತೆ. ಕೆಲವೊಂದು ರಾಗ ಅಳಿಸೋ ಅಂತ ಒಂದು ರಾಗನೇ ಇರುತ್ತೆ. ನಿಮಗೆ ಗೊತ್ತಿರ್ಬೋದು, ಹಳೆ ಕಾಲದಲ್ಲಿ ಮಳೆ ಬರದೇ ಇದ್ದಾಗ ಮಳೆ ಬರ್ಸೋದಕ್ಕೆ ಅಂತಲೇ ಒಂದು ಸಾಂಗ್ ಆ ರಾಗದಲ್ಲಿ ಹಾಡು ಹೇಳ್ತಿದ್ರಂತೆ, ಮಳೆ ಬರ್ತಿತ್ತಂತೆ. ಆ ಥರದೊಂದು ರಾಗ ಕೊಟ್ಟಿರೋದಕ್ಕೆ ನಾವು ನಮ್ಮ ಗುರುಗಳಿಗೆ, ಹಿರಿಯರಿಗೆಲ್ಲ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಮ್ಯೂಸಿಕ್ ಇಸ್ ಡಿವೈನ್. ಮ್ಯೂಸಿಕ್ ಇಸ್ ನಾಟ್ ಓನ್ಲಿ ಡಿವೈನ್, ಬಟ್ ಅದನ್ನು ನಾವು ಫೀಲ್ ಮಾಡ್ತೀವಿ. ಕೆಲವೊಂದು ಸಲ ಆ ಫೀಲ್ಗೆ ಯಾವುದು ಬೆಲೆ ಸಿಗುತ್ತೆ ಅಂದರೆ ರಾಗ ಮತ್ತು ಶ್ರುತಿಬದ್ಧವಾಗಿ ಹಾಡ್ತಾರೆ, ರಾಗಬದ್ಧವಾಗಿ ಹಾಡ್ತಾರೆ ಅಂತ ಹೇಳ್ತಾರಲ್ಲ. ಹಾಗೆ ಈಗ ನಾವು ಒಂದು ಸಾಂಗ್ ಕಂಪೋಸ್ ಮಾಡ್ತೀನಿ ಅಂತಂದಾಗ ಐ ಟೇಕ್ ಅ ರಾಗ, ಒಂದು ರಾಗದ ಬೇಸ್ಡ್ ಮೇಲೆ ಕಂಪೋಸ್ ಮಾಡ್ತೀನಿ.
ಈಗ ನಾನು ನಿಮ್ಗೊಂದು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡೋದು ಹೇಗೆ ಅಂತಂದರೆ, ಈಗ ನಾನೊಂದು ಮೂವಿ ಸಾಂಗ್ ಮಾಡ್ತೀನಿ. ಒಂದು ಮೂವಿ ಸಾಂಗಿಗೆ ಈಗ ಒಂದು ರಾಗ, ಒಂದು ಕೀರವಾಣಿ ಅಂತ ಒಂದು ರಾಗ ತಗೊಳ್ತೀನಿ. ಅದಕ್ಕೊಂದು ಲಿರಿಕ್ಸ್ ಇರುತ್ತೆ, ಅವರೊಂದು ಸಿಚುಯೇಷನ್ ಹೇಳ್ತಾರೆ ಡೈರೆಕ್ಟರ್, ಈ ಥರ ಒಂದು ಹುಡುಗ ಹುಡುಗಿ ಮೀಟ್ ಆಗ್ತಾರೆ, ಅದಕ್ಕೊಂದು ಸಾಂಗ್ ಕಂಪೋಸ್ ಮಾಡಬೇಕು. ಆಗ ನಾನು ಹೇಳ್ತೀನಿ, ನನ್ನೊಳಗೆ ನಾನೇ ಇಲ್ಲ, ಎಲ್ಲಿ ಹೋದೆ ಹೇಳು ನೀ, ಯಾರಲ್ಲಿ ಹುಡುಕಲಿ ಅಂತ ಈ ಒಂದು ಫೀಲಿಂಗ್ ಕೊಡ್ತೀನಿ. ಅದನ್ನೇ ನಾನು ಡಿವೋಷ್ನಲ್ ಸಾಂಗ್ಸ್ ಮಾಡ್ತೀನಿ ಅಂತ ಅಂದಾಗ, ಆನಂದವೂ ಪರಮಾನಂದವೂ ಸಂತೋಷವೂ ಮನ ಉಲ್ಲಾಸವೂ ಸ್ವಾಮಿಯ ಭಜಿಸಲು ಅಯ್ಯಪ್ಪನ ಭಜಿಸಲು ಅಂತ ಒಂದಿರುತ್ತೆ. ಅದೊಂದು ರಾಗ. ಈ ಸಾಂಗ್ನೇ ನಮ್ಮ ತಂದೆ ಹಾಡಿದ್ದು ಕೂಡ. ಸೊ ಇದೊಂದು ರಾಗ. ಈ ಡಿವೋಷನಲ್ಗೆ ಒಂದು ರಾಗ ಇರುತ್ತೆ, ಒಂದು ಹ್ಯಾಪಿ ಮೋಡ್ ಅಂತ ಬರುತ್ತೆ. ಈಗ ಅದೇ ಸ್ಯಾಡ್ ಸಾಂಗ್ ತಗೊಳ್ತೀವಿ ಅಂದರೆ ಸ್ಯಾಡಲ್ಲೂ ಒಂದು ಡಿವೈನಿಟಿ ಇರುತ್ತೆ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಇದೊಂದು ರಾಗ, ದಿನಕ್ಕೆ ಪೂರಿ ಅಂತ ಒಂದು ರಾಗ. ಸೊ ಈ ರಾಗದಲ್ಲೂ ಕಂಪೋಸ್ ಮಾಡಬಹುದಾ ಅಂತ ಕೆಲವು ಸಲ ನಮಗೆ ಐಡಿಯಾಸ್ಗಳು ಹೊಳಿತಾ ಹೋಗ್ತಾ ಇರುತ್ತೆ. ಸೊ ಸರ್, ನೀತು ಅವರು ಒಂದು ಒಳ್ಳೆ ಮಾತು ಹೇಳಿದ್ರು. ಸೊ ಪ್ರತಿಯೊಂದು ಸ್ಟೆಪ್ಸಲ್ಲೂ ಪ್ರತಿಯೊಂದು ವಿಚಾರದಲ್ಲೂ ಆ ಒಂದು ಮ್ಯೂಸಿಕ್ಸ್ನ ತಗೊಂಡು ಹೋಗ್ತಾ ಇರ್ತೀವಿ. ಹಾಗೆ ಈಗಿನ ಟ್ರೆಂಡಲ್ಲಿ ಹೇಳೋದಂದರೆ ಸ್ವಲ್ಪ ಮ್ಯೂಸಿಕ್ ಬರ್ತಿದ್ದ ಹಾಗೇನೆ ಈಗ ನಿಮ್ಮ ಮಗ ಮೈಸೂರಿನ ಹೆಸರು ಆಲ್ರೆಡಿ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಅಂತ. ಸೊ ಸಾಕಷ್ಟು ಸಿನಿಮಾಗಳಲ್ಲಿ ಹಾಡುಗಳನ್ನು ಕಂಪೋಸ್ ಮಾಡ್ತಾ ಇದ್ದಾರೆ. ಸೊ ಯಂಗ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಒಂದು 2-3 ಮಾಡಿದ ತಕ್ಷಣ ಇಲ್ಲ ನನಗೆ ಸಂಗೀತ ಗೊತ್ತು ಅಂತ ಅನ್ನೋದು ಜಾಸ್ತಿ ಆಗಿದ್ದಾರೆ ಅಂತ ಒಂದು ಮಾತಿದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಖಂಡಿತವಾಗ್ಲೂ ಅದು ಏನು ಅಂದರೆ, ಇತ್ತೀಚೆಗೆ ಏನಾಯಿತು ಬಿಡಿ, ಅವರು ತುಂಬ ಜನ ದಿಗ್ಗಜರು ಇದ್ದಾರೆ ಈಗಿನ ಟ್ರೆಂಡಲ್ಲಿ. ಮೇ ಬಿ ಅರ್ಜುನ್ ಜನ್ಯ ಆಗಿರ್ಬೋದು, ಹರಿಕೃಷ್ಣ ಆಗಿರ್ಬೋದು, ಸಾಧು ಕೋಕಿಲರು. ಸಾಧು ಕೋಕಿಲರು ಇಸ್ ಅ ವಂಡರ್ಫುಲ್ ಮ್ಯೂಸಿಕ್ ಡೈರೆಕ್ಟರ್. ತುಂಬ ಹಿಂದೆ ನಾನು ಹೇಳ್ತಾ ಇರೋದು ಎಂ ರಂಗರಾವ್, ಜಿ ಕೆ ವೆಂಕಟೇಶ್, ಇಳೆಯರಾಜ, ಇವರೆಲ್ಲ ಎಂತೆಂಥ, ವಿಜಯ ಭಾಸ್ಕರ್ ಎಂತೆಂಥ ಹಾಡುಗಳು ಕೊಟ್ಟರು. ಆಮೇಲೆ ಕ್ಲಾಸಿಕಲ್ ಬೇಸ್ಡ್ ಇರ್ತಿತ್ತು. ತುಂಬ ಫಿಲ್ಮ್ಗಳು ನಿಮ್ಗೆ ಗೊತ್ತು, ಕ್ಲಾಸಿಕಲ್ ಬೇಸ್ಡ್ ಇರುವಂಥ ಸಿನಿಮಾಗಳಲ್ಲೂ ಒಳ್ಳೊಳ್ಳೆ ಹಾಡುಗಳು. ಭಾರತ ಭೂಷಿರ ಮಂದಿರ ಸುಂದರ, ಮಲೆ ಮಾರುತವಾಗಿರ್ಬೋದು, ಎಲ್ಲೆಲ್ಲೂ ಸಂಗೀತವೇ, ಈ ಥರ ಹಾಡುಗಳು. ಈಗಿನ ಮಧುವನ ಕರೆದರೆ, ಅದು ಸಾಂಗ್ ಮಾಡಿದ್ರು ಸಾಧು ಕೋಕಿಲರು. ಸಾಧು ಕೋಕಿಲರ್ ಎಸ್ಪೆಷಲಿ ಆಗಿನ ಮ್ಯೂಸಿಕ್ ಡೈರೆಕ್ಟ್ರು ಬ್ಯೂಟಿಫುಲ್, ಈಗಲೂ ಚೆನ್ನಾಗಿದ್ದಾರೆ. ಈಗ ಅಮೇಚೂರ್ಸ್ ಬರ್ತಾರಲ್ಲ ಕೆಲವರು, ಅವ್ರಿಗೆ ಏನೂ ಗೊತ್ತಿಲ್ಲ ಅಂದ್ರೆ ಒಂದು ಕಾರ್ಡ್ ಹಾಕ್ಬಿಟ್ಟು ಒಂದು ಮ್ಯೂಸಿಕ್ ಮಾಡಿಬಿಟ್ಟು ಮ್ಯೂಸಿಕ್ ಡೈರೆಕ್ಟ್ರು ಅಂತ ಅನ್ಸ್ಕೊಳ್ತಾರೆ. ಅದಕ್ಕೆ ತುಂಬ ಡೆಡಿಕೇಶನ್ ಬೇಕು. ನಾನು ನನ್ನ ಮಗನಿಗೆ ಹೇಳ್ತಾ ಇರ್ತೀನಿ, ರಾಗ ಇಟ್ಕೊಂಡು ಬೇಸ್ ಮಾಡು, ತುಂಬ ಚೆನ್ನಾಗಿ ಬರುತ್ತೆ. ಅದೆಲ್ಲ ಮಾಡಿದ ನಾನು ಆಲ್ಮೋಸ್ಟ್ ಸುಮಾರಷ್ಟು ರಾಗಗಳನ್ನ ಪರಿಚಯ ಮಾಡಿಸಿ ಅವನಿಗೆ. ಈ ನೋಸ್ ಎವ್ರಿಥಿಂಗ್. ಕೆಲವು ಸರಿ ನಾನು ನುಡ್ಸೋ ಟೈಮಲ್ಲಿ ಎಷ್ಟು ಸರಿ ಅವನೇ ನನಗೆ ಪಾಪ ಇಂಥ ರಾಗ ಅಂತ ಅವನೇ ಹೇಳ್ತಾ ಇರ್ತಾನೆ. ಯಾವುದೋ ನಾನು ಕೀರ್ವಣ್ಲಿದ್ದಾಗ ಎಲ್ಲ ಪಾಪ ಇದು ಮೋಹನ ಅಂತಂತ ಹೇಳಿ ಬಂದಿರ್ತಾನೆ. ಸೊ ಆ ಟೈಮಲ್ಲೆಲ್ಲ ಆಗಿದೆ ಅದು ಆ ಥರ. ಸೊ ಈ ಅಪ್ಪ ಮಗ ಸೇರಿ ಒಂದು ಒಳ್ಳೆ ಹಾಡನ್ನ ಹೇಳೋದಾದರೆ ಯಾವ್ದು ಹೇಳ್ತೀರಾ? ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ಎಂಬುವನಿಲ್ಲಿ ನಾದವಾಗಿರುವಾಗ ನಾನೇನು ಹಾಡಲಯ್ಯ ದಾಸನು ದಾಸ. ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ಎಂಬುವನಿಲ್ಲಿ ನಾದವಾಗಿರುವಾಗ ನಾನೇನು ಹಾಡಲಯ್ಯ ದಾಸನು ದಾಸ. ನೀನು ನೀನೇ ಇಲ್ಲಿ ನಾನು ನಾನೇ. ಜನರೇಷನಿಗೆ ಹೋದ್ರು ಅವರೇ ಇವರೇ ಅಂತ ಹಾಡಿನ ಮೂಲಕನೇ ಹೇಳ್ಬಿಟ್ರು. ಸೊ ನಾನು ಮಾತಾಡುವ ಹಾಗೆ ಇಲ್ಲ. ಸರ್, ಈಗ ನೀವು ಹಾಡು ಹೇಳಿದ ರೀತಿಯಲ್ಲೇ ನೀವು ಎಷ್ಟು ಕಲ್ತಿದ್ರು ಈಗ ಅವರು ನಿಮಗೆ ಹೇಳ್ಕೊಡ್ತಾ ಇದ್ದಾರೆ ಅಂತ ಹೇಳ್ತೀರಾ? ಸೊ ಈಗಿನ ಟ್ರೆಂಡಿಂಗ್ ಯಂಗ್ಸ್ಟರ್ ಡೈರೆಕ್ಟರ್ಗಳ ಬಗ್ಗೆ ಅಥವಾ ಮ್ಯೂಸಿಷಿಯನ್ಸ್ ಬಗ್ಗೆ ಅಥವಾ ಸಿಂಗರ್ಸ್ಗಳ ಬಗ್ಗೆ ಏನು ಹೇಳ್ತೀರಾ? ಈಗಿನ ಮ್ಯೂಸಿಷಿಯನ್ಸ್ಗಳು ಮಾಡ್ತಾ ಇದ್ದಾರೆ, ಎಲ್ಲ ಕಂಪೋಸ್ ಮಾಡ್ತಾರೆ ನಿಜ. ಬಟ್ ಆಗಿನ ಟ್ರೆಂಡ್ ಇಲ್ಲ ಅಂತ ನಾನು ಹೇಳ್ತೀನಿ. ಅದು ಯಾವ ಟ್ರೆಂಡ್ ಸರ್ ಹಾಗಿದ್ರೆ? ನಾನು ಅದನ್ನೇ ಯಾವಾಗಲೂ ಹೇಳಿದ್ನಲ್ಲ, ಸಂಗೀತ ಯಾವಾಗಲೂ ಇಟ್ ಶುಡ್ ಬಿ ಮೆಲೋಡಿ. ಸೊ ಮೆಲೋಡಿನೂ ಇದೆ, ಫಾಸ್ಟ್ ಸಾಂಗ್ಸ್ಗಳು ಇರ್ತವೆ. ಈಗ ತುಂಬ ಹಿಂದೆ ಹೊರಟೋಗ್ತೀನಿ.
ಮೆಲೋಡಿ. ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ಈ ಥರ ನೀತಿವಂತ ಬಾಳಲೇಬೇಕು, ಸತ್ಯವೆಂದು ಉಳಿಯಲೇಬೇಕು. ಈ ಥರ ಹಾಡುಗಳಿತ್ತು. ಚೋಕೆ ನಾನು ಬಳ್ಳಿಯ ಮಿಂಚು, ಆ ಥರದ್ದು ಇತ್ತು. ಈಗಲೂ ಇದ್ದಾವೆ, ಕೇಳ್ಬೋದು, ಜಾಸ್ತಿ ಕೇಳೋಕ್ಕಾಗಲ್ಲ. ಓಕೆ, ಇದಕ್ಕೆ ನೀವು ಹೇಳಲೇಬೇಕು. ಏನು ಹೇಳ್ತೀರಾ? ಆಗಲೂ ಸ್ಲೋ ಸಾಂಗ್ ಇತ್ತು, ಆದರೆ ಈ ವಿಷಯ ಹೇಳ್ಬೇಕಂತಂದ್ರೆ ಸ್ವಲ್ಪ ಹಳೆಯ ಹಾಡುಗಳು ಅಂದ ತಕ್ಷಣ ನಾವು ಲಿರಿಕ್ಸ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡ್ತೀವಿ. ಆ ಲಿರಿಕ್ಸ್ ಒಂದು 2 ಸಾಲುಗಳನ್ನು ಕೇಳಿದ ತಕ್ಷಣ ಈ ಹಾಡು ಫುಲ್ ಕೇಳಬೇಕು ಅಂತ ಕೇಳೋದು ಹೆಚ್ಚು. ಸೊ ನಮ್ಮ ಈಗಿನ ಟ್ರೆಂಡಲ್ಲಿ ಬೀಟ್ಸ್ಗಳು ಜಾಸ್ತಿ, ಫಾಸ್ಟ್ ಬೀಟ್ಸ್ ಇದ್ರೇನೆ ಅದು ಸ್ವಲ್ಪ ಕ್ಯಾಚಿ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿದೆ. ಏನು ಹೇಳ್ತೀರಾ? ಈಗ ಪ್ರತಿ ಒಂದು ಜನರೇಷನ್ ಚೇಂಜ್ ಆಗ್ತಿದ್ದ ಹಾಗೇನೆ ನಾವು ಆ ಟ್ರೆಂಡಿಗೆ ಸೆಟ್ ಆಗಲೇಬೇಕಾಗತ್ತೆ. ಈಗ ಓಲ್ಡ್ ಸಾಂಗ್ಸ್ಗಳನ್ನ ಕೇಳೋರು ಒಂದು ಜನರೇಷನ್ ಅವರು ಇದ್ದಾರೆ, ಆ್ಯಂಡ್ ಈ ಜನರೇಷನ್ ಅವರು ಕೂಡ ನಮ್ಮ ಜನರೇಷನ್ ಅವರು ಕೂಡ ಕೇಳ್ತಾರೆ, ಹಳೆ ಸಾಂಗ್ಸ್ಗಳನ್ನ ಕೇಳ್ತಾರೆ. ಆ್ಯಂಡ್ ನಾವು ಯೂಶಲಿ ನಾವು ಇವೆಂಟ್ಸ್ಗಳಿಗೆ ಹೋದ್ರೂ ಜೋಕೆ ಅದನ್ನು ನಾವು ಹಾಡ್ತೀವಿ. ಸೊ ಈಗ ಟ್ರೆಂಡ್ ಚೇಂಜ್ ಆಗ್ತಿದ್ದಂಗೆ ಈಗ ನಿಮಗೆ ಬಸಣ್ಣಿ ಬಾ ಅದನ್ನ ಏನಕ್ಕೆ ಜಾಸ್ತಿ ಹೊತ್ತು ಕೇಳೋಕ್ಕಾಗೋದಿಲ್ಲ ಅಂತಂದರೆ, ಈಗ ದೇರ್ ಆಲ್ ಕಾನ್ಸಂಟ್ರೇಟಿಂಗ್ ಆನ್ ದ ಸೌಂಡಿಂಗ್ಸ್. ಸೊ ಈಗ ಬರ್ತಿರೋ ಮ್ಯೂಸಿಕ್ ಡೈರೆಕ್ಟರ್ಸ್ಗಳೆಲ್ಲ ಸೌಂಡಿಂಗ್ ಹೆಂಗಿರುತ್ತೆ, ಈ ಸೌಂಡ್ ಹಾಕಿದ್ರೆ ಹೇಗಿರುತ್ತೆ, ಈ ರಿದಮ್ಸ್ ಮಾಡಿದ್ರೆ ಹೆಂಗಿರುತ್ತೆ, ತಮಟೆ ಹಾಕಿದ್ರೆ ಚೆನ್ನಾಗಿರುತ್ತಾ. ಕೆಲವೊಂದು ಅಬ್ಬರ ಆಗ್ಬೋದು, ಆಗಿನ ಕಾಲದಲ್ಲಿ ಅದು ಅಬ್ಬರ ಇರಲಿಲ್ಲ. ಆವಾಗ ಇರ್ತಿತ್ತು ಅಂತಂದರೆ ಎಲ್ಲ ಒಂದು 100-150 ಜನ ಒಟ್ಟಿಗೆ ಮ್ಯೂಸಿಷಿಯನ್ಸ್ಗಳೆಲ್ಲ ಒಟ್ಟಿಗೆ ನುಡಿಸ್ತಿದ್ರು. ನೀನು ಇದನ್ನು ನುಡಿಸು, ನಾನು ಇದನ್ನು ನುಡಿಸ್ತೀನಿ ಅಂತ ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ತಿತ್ತು. ಈಗ ನಾವು ಮಾಡ್ತಿರೋದು ಹೇಗಾಗ್ತಿದೆ ಅಂತಂದರೆ ಟೇಕ್ ಬೈ ಟೇಕ್. ನಾನು ನುಡಿಸ್ಲಿಲ್ವಾ, ಇನ್ನೊಂದು ಸಲ ನುಡಿಸು, ಇನ್ನೊಂದು ಸ್ವಲ್ಪ ಜೋರಾಗಿ ಲೌಡ್ ಆಗಿರಲಿ ಅಂತ ಕೇಳ್ತಾರೆ. ಆಮೇಲೆ ಈಗೆಲ್ಲ ಹೌದು, ಆ ರೆಕಾರ್ಡಿಂಗ್ ಎಲ್ಲ ಈಗ ಹಾಗೆ ನಡೀತಿರೋದು. ಈಗ ಸಿಂಗರ್ಸ್ನ ನಾವು ಸಪ್ರೇಟಾಗಿ ಒಂದಿನ ಕರಿತೀವಿ, ಫ್ಲೂಟ್ ಒಂದಿನ ಮಾಡ್ಕೊಳ್ತೀನಿ, ತಬ್ಲಾ ಒಂದಿನ ಮಾಡ್ಕೊಳ್ತೀವಿ, ಆ ಥರ ಆಗ್ತದೆ. ಎಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ಸಲ್ಲಿ ಬಂದಾಗ ನಮ್ಗೆ ಇನ್ನೂ ಸೌಂಡಿಂಗ್ಸ್ ನೀಟಾಗಿರುತ್ತೆ. ಈಗ ಅದು ನಡೀತಾ ಇಲ್ಲ ಅನ್ನೋದೊಂದೇ ಒಂದು ಬೇಜಾರಿರೋದು. 100% ಈಗ ಇದೆ. ಎಲ್ಲ ಹಳೆ ಟ್ರೆಂಡ್ಗಳೆಲ್ಲ ಮತ್ತೆ ಹೊಸ ಹೆಸರು ತಗೊಂಡು ಹೊಸ ರೂಪದಲ್ಲಿ ಬರ್ತಾ ಇದೆ. ಹೌದು. ಸೊ ಈ ವಿಷಯ ಮಾತಾಡ್ಬೇಕಾದ್ರೆ ನೀವು ಒಂದು ಹೇಳಿದ್ರಿ, ಈಗ ಫ್ಲೂಟ್ ಅಂತ. ನೀವು ಸಿಂಗರ್ ಅಲ್ಲದೆ ಫ್ಲೂಟಿಸ್ಟ್ ಕೂಡ. ಹೌದು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ನಾನು ಫ್ಲೂಟ್ ಕಲಿಬೇಕು ಅಂದರೆ ನಮ್ಮ ತಾಯಿನೇ ಕಾರಣ. ನಾನು ಕಲಿಯೋಕ್ಕೂ ಮುಂಚೆ ನನ್ನ ಫ್ರೆಂಡ್ ಒಬ್ಬ ಫ್ಲೂಟ್ ಕಲಿತಿದ್ದ. ನೀ ಹೆಂಗೆ ನುಡಿಸ್ತಿದ್ಯಾ ಅಂತೆಲ್ಲ ಕೇಳ್ತಾ ಇದ್ವಿ. ನಾನು ತುಂಬ ಕ್ಲಾಸಸ್ಗೆಲ್ಲ ಹೋಗ್ತೀನಿ. ನಾನು ಇದೊಂದು ಕರಿ ಐ ಲವ್ ಯು ಅಂತ ಆಗ ತುಂಬ ಸಾಂಗ್ ಫೇಮಸ್ ಇದ್ದಿದ್ದದು. ನಾನು 7th ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ಅವ್ನು ನುಡಿಸಿದ, ಇದು ತಪ್ಪು ನುಡಿಸ್ತಾ ಇದೆಯಾ ಕಣೋ ಅಂತ ಹೇಳಿದೆ ಅವನಿಗೆ, ನನ್ನ ಫ್ರೆಂಡ್ಗೆ. ಇಲ್ಲ, ನಿನಗೆ ಬರುತ್ತಾ, ನಿನಗೆ ನುಡ್ಸಂಗಿದ್ರೆ ನೀನು ಕಮೆಂಟ್ ಮಾಡಬೇಕು, ಇಲ್ಲದ್ರೆ ನೀನು ಮಾತಾಡಬೇಡ ಅಂತ. ಕರೆಕ್ಟ್, ಅವ್ನು ಹೇಳಿದ್ದು ಕರೆಕ್ಟ್ ಅಲ್ವಾ ಅಂದ್ಬಿಟ್ಟು ನಾನು ಆ ಫ್ಲೂಟ್ನ ನಾನೇ ತೊಗೊಂಡು ಹೋಗಿ ಮನೆಗೆ ಒಂದಿನ ಫುಲ್ ಕಂಪ್ಲೀಟ್ಲಿ ಪ್ರಾಕ್ಟೀಸ್ ಮಾಡಿದೆ. ನ್ಯಾಷನಲ್ ಆ್ಯಂಥಮ್ ಅದು ಇದು ಯೂಶಲಿ ಈಗ ಸ್ಕೂಲ್ ಬ್ಯಾಂಡ್ಸ್ಗಳೆಲ್ಲ ನುಡಿಸ್ತಿರ್ತೀವಿ. ಸೊ ನುಡಿಸ್ದೆ, ಅವ್ನ ಮುಂದೆ ಹೋಗಿ ನುಡಿಸ್ದೆ. ಕರೆಕ್ಟಾಗಿ ನುಡಿಸ್ತಾ ಇದೆಯಾ, ಆದರೆ ತಪ್ಪು ಫಿಂಗರಿಂಗ್ಸ್ ಅಂತೆಲ್ಲ ಅಂದ. ಫಿಂಗರಿಂಗ್ಸ್ ಅಂತ ಅಂದಿರುತ್ತೆ, ಇಲ್ಲಿ ಹೆಂಗೆ ನುಡಿಸೋದು ಅಂತೆಲ್ಲ. ನನ್ನ ಮಗ, ನಾನು ಇಷ್ಟೆಲ್ಲ ಚೆನ್ನಾಗಿ ನುಡಿಸ್ಕೊಂಡು ಬಂದು ಈ ಕಮೆಂಟ್ ಕೊಡೋದಕ್ಕೆ ಇದು ಮಾಡ್ತಾ ಇದ್ದಾನಲ್ಲ. ಆಮೇಲೆ ಒಂದಿನ ನಮ್ಮ ತಂದೆ ಕರ್ಕೊಂಡು ಹೋಗಿ ಒಂದು ಫಿಂಗರಿಂಗ್ಸ್ ಅಂತ ಇರುತ್ತೆ, ಇದೊಂದು ಸಲ ನೋಡ್ಕೊ, ಒಂದು ಸಲ ಸೇರ್ಕೊ ಒಂದು ಕ್ಲಾಸ್ಗೆ. ಒಂದಿನ ಹೋದೆ, ಪಾಪ ಆಗ್ತಾಯಿಲ್ಲ. ಅಂದರೆ ತುಂಬ ಬೈಯೋರು. ಆಗ ಬೈತಿದ್ದ ಹಾಗೆ ಇವಾಗ ಸ್ಟ್ರಿಕ್ಟ್ ಟೀಚರ್ಸ್ಗಳು. ಈಗ ನಮ್ಮ ತಂದೆ ನಾನು ಹೇಳ್ಕೊಡೋ ಥರ ಯಾರು ಹೇಳ್ಕೊಡೋದಿಲ್ಲ ಅನ್ಸುತ್ತೆ. ತುಂಬ ಬೈತಾರೆ ಟೀಚರ್ಸ್ಗಳೆಲ್ಲ ಕಲಿದೆ ಹೋದರೆ. ನನಗೂ ಹಾಗೆ ಬೈದಿದ್ರು. ನಾನು ಮನೆಗೆ ಬಂದು ನಾನೇ ಒಬ್ಬನೇ ಓನಾಗಿ ಕಲ್ತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಮೈ ಫಸ್ಟ್ ಪ್ರೋಗ್ರಾಮ್ ವಾಸ್ ವಿತ್ ಮೈ ಫಾದರ್. ಒಂದು ಇಳೆಯರಾಜ ಮ್ಯೂಸಿಕಲ್ ನೈಟಲ್ಲಿ ನಾನು ನುಡಿಸ್ದೆ. ಅದಾಗಿದ್ದು ನೆಕ್ಸ್ಟ್ ಒಂದು ತಿಂಗಳಲ್ಲೇ ಎಸ್ ಜಾನಕಿ ಅಮ್ಮಂಗೆ ಫ್ಲೂಟ್ ನುಡಿಸಿದೆ ನಮ್ಮ ತಂದೆ ಬ್ಯಾಂಡಲ್ಲಿ. ಸೊ ನೀವು ಫಸ್ಟ್ ನುಡಿಸಿದಂಥ ಹಾಡು ಯಾವುದು? ನಮಗೋಸ್ಕರ ನುಡಿಸೋಕ್ಕಾಗತ್ತೆ? ಶೋರ್. ನಾನು ನುಡಿಸಿದ್ದು ಜೊತೆಯಲ್ಲಿ. ಎವರ್ ಗ್ರೀನ್ ಹಾಡು ಅಂತ ಅಂದ್ರೆ ತಪ್ಪಾಗಲ್ಲ ಅಲ್ವಾ ಸರ್? ಓಲ್ಡ್ ಇಸ್ ಎವ್ರಿ ಟೈಮ್ ದ ಗೋಲ್ಡ್.
ಹಿಡಿದಾಗ ನಾನು ಕಳೆದು ಹೋಗೋದಂತೂ ಗ್ಯಾರಂಟಿ ಸರ್. ಪ್ರತಿ ಸಲ ನಾನು ಸಾಕಷ್ಟು ಪ್ರೋಗ್ರಾಮ್ಗಳಿಗೆ ಬಂದಿದ್ದೀನಿ, ನೋಡಿದ್ದೀನಿ, ಕಳೆದು ಹೋಗ್ತೀವಿ. ನಿಜವಾಗ್ಲೂ ಅದು ಬ್ಲೆಸ್ಡ್ ಅಂತ ಅನಿಸುತ್ತೆ ಸೀರಿಯಸ್ಲಿ. ಸರ್, ಈಗ ಇಷ್ಟೊಂದು ಹಾಡುಗಳನ್ನ ಹೇಳ್ತಾ ಇದ್ರಿ. ಹೊಸ ವರ್ಷ ಅಂದಾಗ ಎಲ್ಲರೂ ರೆಸಲ್ಯೂಷನ್ ಬಗ್ಗೆ ಮಾತಾಡ್ತಾರೆ. ಸೊ ಈಗಿನ ಟ್ರೆಂಡಲ್ಲಿ ಎಲ್ಲರೂ ನಾವು ಇಷ್ಟು ಮಿಲಿಯನ್ ವ್ಯೂಸ್ ಆಗೋ ಹಾಗೆ ಏನೋ ಒಂದು ಸಾಧಿಸಬೇಕು ಅನ್ನೋ ಟ್ರೆಂಡಿಂಗ್ ಜಾಸ್ತಿ ಅಂತ ಅನ್ನೋದಾದ್ರೆ ನೀವು ರೆಸಲ್ಯೂಷನ್ ಯಾವ ಥರ ರೆಸಲ್ಯೂಷನ್ ಮಾಡಿದ್ದೀರಾ ಇದುವರೆಗೂ? ರೆಸಲ್ಯೂಷನ್ ಅಂತಂದರೆ ನಾನು ತುಂಬ ಒಂದಷ್ಟು ಸಾಂಗ್ಸ್ಗಳನ್ನ ನಾನು ಅಂದರೆ ಪಾಸಿಟಿವ್ ಆಗಿ ಹೇಳ್ತಾ ಇದ್ದೀನಿ. ಸಾಂಗ್ಸ್ಗಳನ್ನ ಪ್ರತಿಯೊಂದಿನ ಕಂಪೋಸ್ ಮಾಡಿದಾಗ ನಾನು ಇಷ್ಟು ಮಿಲಿಯನ್ಸ್ ರೀಚ್ ಆಗಬೇಕು, ಇಷ್ಟೆಲ್ಲ ಅದೆಲ್ಲ ನನಗೆ ಐಡಿಯಾ ಇಲ್ಲ. ಒಂದೊಳ್ಳೆ ಸಾಂಗ್ ಕೊಡಬೇಕು, ಒಂದು ವರ್ಷ ಅಲ್ಲ ಕೊನೆ ತನಕನೂ ಉಳಿಬೇಕು. ಈಗ ನನ್ನ ಆಸೆ, ಒಂದು ರೆಸಲ್ಯೂಷನ್ ಏನಿದೆ ಅಂತಂದರೆ, ನನ್ನ ಸಾಂಗ್ನು ಈಗ ನಾನು ಹೇಗೆ ಜೊತೆಯಲ್ಲಿ ನುಡಿಸ್ದೆ ಅದೇ ಥರ ಬೇರೆಯವ್ರು ನನ್ನ ಸಾಂಗ್ಸ್ನ ನುಡಿಸ್ಲಿ ಅಂತ ಒಂದು ಆಸೆ. ಎವರ್ಗ್ರೀನ್ ಆಗಿರಬೇಕು. ಸರ್, ಈಗ ನೀವು ಹೇಳಲೇಬೇಕು. ಸೊ ಈಗ ರೆಸಲ್ಯೂಷನ್ ಅಂದರೆ ಆಗಲೇಬೇಕು, ಇದಾಗುತ್ತೆ ಅನ್ನೋ ಥರ ಪ್ಲಾನ್ ಮಾಡ್ಕೊಂಡು ರೆಸಲ್ಯೂಷನ್ ಮಾಡ್ತಾರೇನೋ ಅನ್ನೋ ಥರ ಇರುತ್ತೆ. ಸೊ ನಿಮ್ಮ ಟೈಮಲ್ಲಿ ರೆಸಲ್ಯೂಷನ್ ಹೇಗಿರುತ್ತೆ? ತುಂಬ ಹಿಂದೆ ಈ ಒಂಥರದ್ದು ದೊಡ್ಡ ಆಸೆ ಇತ್ತು. ನಾನು ಒಂದು ಹಾಡು ಕಂಪೋಸ್ ಮಾಡಿದಾಗ, ನೀ ಬರುವ ದಾರಿಯಲ್ಲಿ ಹಗಲು ತಂಪಾಗಿ, ಬೇಲಿಗಳ ಸಾಲಿನಲ್ಲಿ ಹಸಿರು ಕೆಂಪಾಗಿ. ಈ ಹಾಡು KS ನರಸಿಂಹಸ್ವಾಮಿಯವರು ಬರೆದಿದ್ದು. ಇದನ್ನು BR ಛಾಯರ್ ಕೈಯಲ್ಲಿ ಹಾಡಿಸಿದ್ದೆ. ಇದೇ ಥರ ನನಗೊಂದು ಆಸೆ ಇತ್ತು ಅವಾಗ. ನನ್ನ ಹಾಡನ್ನ ಯಾರೋ ಬೇರೆಯವ್ರು ಹಾಡಲಿ, ಅದು ಹಾಡಿದ್ರು, ತುಂಬ ಜನ ಹಾಡಿದ್ರು, ಕಾಂಪಿಟೇಷನಲ್ಲಿ ಹಾಡಿದ್ರು, ಪ್ರೋಗ್ರಾಮ್ಗಳಲ್ಲಿ ಹಾಡಿದ್ರು. ನನಗೆ ಇವಾಗ ಕನಸು ಏನಂದರೆ, ದೊಡ್ಡ ಶಾಲೆ ಮಾಡಬೇಕು. ಶಾಲೆ 100 ಜನ ಮಕ್ಕಳಿಗೆ ಜಾಸ್ತಿ ಇರಬೇಕು. ಸಣ್ಣ ಮಕ್ಕಳಿಂದ ದೊಡ್ಡವರು ಎಲ್ಲರೂ 60 ವರ್ಷದ ಮೇಲ್ಪಟ್ಟವರು ಜಾಸ್ತಿ ಜನ ಸ್ಟೂಡೆಂಟ್ಸ್ ಸಿಗಬೇಕು, ಒಂದು ದೊಡ್ಡ ಸಂಸ್ಥೆ ಆಗಬೇಕು ಅಂತ ಆಸೆ, ನನ್ನ ಕನಸು ಅದು. ಅಪ್ಪ ಮಗನ ಕನಸು ನಿಜವಾಗ್ಲೂ ನನ್ಸು ಆಗೇ ಆಗುತ್ತೆ, ಯಾಕಂದರೆ ತುಂಬ ಪ್ರಾಕ್ಟಿಕಲಿ ಸ್ಪೀಕಿಂಗ್ ಅದು ಆಗುವಂಥದ್ದು. ಸೊ ನಾವು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ ಸರ್. ಸಂಗೀತ ಅನ್ನೋದು ಎಲ್ಲ ಕಡೆ ಪಸರಿಸಲಿ ಇನ್ನೂ ಹೆಚ್ಚಾಗಿ, ಯಾಕಂದರೆ ಮ್ಯೂಸಿಕ್ ಈಸ್ ಅ ಪಾಸಿಟಿವ್. ಮ್ಯೂಸಿಕ್ ಅಂತ ಅಂದರೆ ಎಲ್ಲ ಕಡೆ ಪಾಸಿಟಿವ್ ಇದ್ರೇ ಎಲ್ಲ ಥರ ಪಾಸಿಟಿವ್ಸ್ಗಳು ಬರೋದು ಅಂತ ಹೇಳ್ತಾರೆ. ಸೊ ಕಡೆಯದಾಗಿ ಹೊಸ ವರ್ಷದಲ್ಲಿ ಏನೆಲ್ಲ ಆಗಬೇಕು ಅಥವಾ ಆಗಲಿ ಅಂತ ಕಾಯ್ತಾ ಇದ್ದೀರಾ? ನಂಗೊಂದು ಒಳ್ಳೆ ಪ್ರಾಜೆಕ್ಟ್ ಸಿಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಒಂದೊಳ್ಳೆ ಹೊಸ ಮೂವಿಗೆ. ಈಗ ಅಟ್ ಪ್ರೆಸೆಂಟ್ಲಿ ನಾನೊಂದು 2 ಮೂವೀಸಿಗೆ ಮ್ಯೂಸಿಕ್ ಮಾಡ್ತಾ ಇದ್ದೀನಿ. ಗುರುತ್ವಾಕರ್ಷಣೆ ಅಂತ ಒಂದು ಪ್ರೆಸೆಂಟ್ಲಿ ಈಗ ನಡೀತಾ ಇದೆ. ಸೊ ಆ ಮೂವಿ ಆದಮೇಲೆ ನನಗೆ ಇನ್ನೊಂದೊಳ್ಳೆ, ಆ ಮೂವಿಯಿಂದ ನನಗೆ ಇನ್ನೊಂದಷ್ಟು ಮೂವೀಸ್ಗಳು ಸಿಗಲಿ ಅಂತ, ರೆಕಗ್ನಿಷನ್ಸ್ಗಳು ಸಿಗಲಿ ಅಂತ ಅಂದ್ಕೊಂಡು ನಾನು ಐ ಆಮ್ ಪ್ರೇಯಿಂಗ್ ಗಾಡ್ ಅಷ್ಟೇ. ಓಕೆ ಸರ್, ಈ ವರ್ಷ ಏನಕ್ಕೋಸ್ಕರ ಕಾಯ್ತಾ ಇದ್ದೀರಾ? ಈಗಾಗಲೇ ಆಲ್ಮೋಸ್ಟ್ ಒಂದು 14 ಸಿನಿಮಾ ಮಾಡಿದ್ದಾನೆ. 14 ಸಿನಿಮಾಗಳಲ್ಲಿ ನಾನು ಹೇಳ್ತಾರೆ ನೀತು ಬಗ್ಗೆ 14 ಸಿನಿಮಾಗಳಲ್ಲಿ ಸುಮಾರಷ್ಟು ಫಿಲ್ಮ್ ರಿಲೀಸ್ ಆಗಿದೆ. ಪ್ರೇಮಂ ಪೂಜ್ಯಂ ಆಗಿರ್ಬೋದು, ಕರ್ನಾಟಕದ ರಾಜಕುಮಾರ್ ಆಗಿರ್ಬೋದು, ದ ಲಾಸ್ಟ್ ಒಂದು ಈಗ ರೀಸೆಂಟಾಗಿ ಮಾಡಿದ ಗೆಳೆಯ, ಮತ್ತು ಇನ್ನೊಂದು ಯಾವುದೋ ಯಾವುದೊಂದು ಸಿನಿಮಾಗಳು ಮಾಡಿದ ನೆನಪಿಲ್ಲ. ಸೊ ಅದೆಲ್ಲ ಗೆದ್ಕೊಂಡು ಇವಾಗ ಇನ್ನೆರಡು ಸಿನಿಮಾ ರಿಲೀಸ್ ಆಗಬೇಕು. ದ ಲಾಸ್ಟ್ ವೇವ್, ದೆನ್ ಇನ್ನೊಂದು ಗುರುತ್ವಾಕರ್ಷಣ. ಒಳ್ಳೆ ಮ್ಯೂಸಿಕ್ ಆಗಿ ಇನ್ನೂ ದೊಡ್ಡ ಸಿನಿಮಾಗಳು ಸಿಗಬೇಕು ಅಂತ ಆಸೆ ಪಡ್ತೀನಿ ಹೊರತು ನನ್ನ ಬಗ್ಗೆ ನಂದು ಏನಿಲ್ಲ. ನಾವು ಕಾರ್ಯಕ್ರಮದ ಕಡೆಯ ಹಂತಕ್ಕೆ ಬಂದಿದ್ದೀವಿ. ಸೊ ಹೊಸ ವರ್ಷನ ಮಾಡ್ಕೋತಾ ಇದ್ದೀವಿ. ಸೊ ನೀವು ಕಟ್ಟಿರೋ ಕನಸುಗಳೆಲ್ಲ ನನಸಾಗಲಿ ಅಂತ ಹಾರೈಸ್ತಾ, ಕಡೆಯದಾಗಿ ನಮ್ಮ ಈ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಯಾವ ಹಾಡನ್ನ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಗೀತಾ ಚಿತ್ರದ ಸಂತೋಷಕ್ಕೆ ಹಾಡನ್ನು ಹಾಡ್ತೀನಿ. ಬ್ಯೂಟಿಫುಲ್. ಸೊ ವರ್ಷ ಪೂರ್ತಿ ಸಂತೋಷ ಹಾಗೆ ಇರಲಿ ಅಂತ ಆಶಿಸ್ತಾ ಇದ್ದೀನಿ. ವೆರಿ ಥ್ಯಾಂಕ್ ಯು. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು ನನ್ನಂತೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಲತೆಯ ಮೊಗ್ಗು ಅರಳುವಂತೆ ದುಂಬಿಯನ್ನು ಕರೆಯುವಂತೆ, ಲತೆಯ ಮೊಗ್ಗು ಅರಳುವಂತೆ ದುಂಬಿಯನ್ನು ಕರೆಯುವಂತೆ, ಬಾನುಬಾಗಿ ಕೇಳುವಂತೆ ನಾದಗಂಗೆ ಹರಿಯುವಂತೆ, ಕಲ್ಲು ಕೂಡ ಕರಗುವಂತೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ. ನೀವು ಕಡೆಯದಾಗಿ ಹೇಳೋದಾದ್ರೆ, as I was always saying to Yuka, old is all time the gold.
ಸೊ ನಾನು ಆಕಾಶದಿಂದ ಜಾರಿ ಸಾಂಗ್ ಹಾಡ್ತೀನಿ. ಶಿವ ನಿನ್ನ ನೋಡಿ ನೋಡಿ ಕಣ್ಣು ತುಂಬಿ ಬಂದಿತು, ನಿನ್ನ ಕರುಣೆ ಕಂಡು ಕಂಡು ಹೃದಯ ತುಂಬಿ ಹೋಯಿತು. ಕನಸೋ ನನಸೋ ಭ್ರಮೆಯೋ ಅರಿಯೇ ನಿನ್ನ ಪಾದ ಸೋಕಿಧರೆಯೇ ಕೈಲಾಸವಾಯಿತು ಆಯಿತು. ಎಂಥ ಭಾಗ್ಯ ನಮ್ಮದು. ಹೇ ಆಕಾಶದಿಂದ ಜಾರಿ ಭೂಮಿಗೆ ಬಂದ ನೋಡಿ, ಈ ಭೂಮಿಗೆ ಬಂದ ನೋಡಿ, ನಮಗಾಗಿ ಆ ದೇವನೇ, ನಮಗಾಗಿ ಮಹಾದೇವನೇ ಆಕಾಶದಿಂದ ಜಾರಿ. ಬ್ಯೂಟಿಫುಲ್ ಆಗಿರೋ ಹಾಡುಗಳನ್ನ ಕೊಟ್ರಿ. ನಾನಂತೂ ನಿಜವಾಗ್ಲೂ ದೇವ್ರನ್ನ ಈ ಕಡೆ ಸ್ಮರಿಸ್ದಂಗೂ ಆಯ್ತು, ಈ ಕಡೆ ಥ್ಯಾಂಕ್ ಯು ಅಂತ ಹೇಳ್ದಂಗೂ ಆಯ್ತು. ನಾ ನಿಜವಾಗ್ಲೂ ಇಷ್ಟೊತ್ತು ನಿಮ್ಮಿಬ್ಬರು ಟೈಮ್ನ ನನಗೆ ಕೊಟ್ಟಿದ್ದಕ್ಕೆ, ನಮ್ಮ ಕೃತಿಕಾ ಯೂಟ್ಯೂಬ್ ಚಾನಲ್ ಕೊಟ್ಟಿರೋದಕ್ಕೆ ಬಂದಿದ್ದಕ್ಕೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಹೇಗೆ ಅನ್ನಿಸ್ತು ಸರ್ ಕಾರ್ಯಕ್ರಮ? ಮೇಡಮ್ ತುಂಬ ಖುಷಿ ಆಯಿತು. ಕೃತಿಕಾ ಕುಟೀರದಲ್ಲಿ ಮುಂದೆ ಬರುವಂಥ ಪ್ರಾಜೆಕ್ಟ್ಸ್ಗಳು ಎಲ್ಲವೂ ಸಕ್ಸಸ್ ಆಗಲಿ. ಇಲ್ಲಿ ನಾವು ಹೊಸ ವರ್ಷದಿಂದ ಶುರು ಮಾಡಿದ್ದೀರಿ, ಎಲ್ಲರೂ ಸಬ್ಸ್ಕ್ರೈಬ್ ಆಗಲಿ ಅಂತಲೇ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಎ ವಂಡರ್ಫುಲ್ ಆಪರ್ಚುನಿಟಿ ಟು ಆಲ್. ವೆರಿ ಬ್ಲೆಸ್ ಟು ಹ್ಯಾವ್ ಯು ಫಸ್ಟ್ಲಿ. ಕೃತಿಕಾ ಕುಟೀರ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇನ್ನೂ ದೊಡ್ಡದಾಗಿ ಬೆಳೀಲಿ. ಇನ್ನು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಮುಂದೆ ಪ್ರಾಜೆಕ್ಟ್ಸ್ಗಳಲ್ಲಿ ಆಲ್ ಸೆಲೆಬ್ರಿಟೀಸ್ ವಿಡಿಯೋಸ್ಗಳು ತುಂಬಲಿ ಅಂತ ನಾವು ಹರಿಸ್ತೀವಿ. ಸೋ ಮಚ್. ಇಷ್ಟೊತ್ತು ನೀವಿಬ್ಬರ ಟೈಮ್ನ ನನಗೆ ಕೊಟ್ಟಿದ್ದಕ್ಕೆ, ಹಾಗೆ ಹೊಸ ವರ್ಷದಲ್ಲಿ ಯಂಗ್ ಎನರ್ಜೆಟಿಕ್ ಮ್ಯೂಸಿಕಲ್ ಡೈರೆಕ್ಟರ್ ಆಗಿ ಎವರ್ಗ್ರೀನ್ ಆಗಿ ನಿಮ್ಮ ಹೆಸರು ಇರಲಿ ಅನ್ನೋದು ನನ್ನ ಆಶಯ. ಸೊ ಆಲ್ ದಿ ಬೆಸ್ಟ್ ನಿಮ್ಮ ಮುಂದಿನ ಪ್ರಾಜೆಕ್ಟ್ಗೆ ಸರ್. ನಾನು ಹೆಂಗಾಗಿದೆ ಸರ್, ಎವರ್ಗ್ರೀನ್ ಹಾಡುಗಳು ಹೇಗೆ ಹೆಂಗಾಗಿ ಎನರ್ಜೆಟಿಕ್ ಆಗಿರುತ್ತೋ ಹಾಗೆ ನೀವು ಆಲ್ವೇಸ್ ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ. ನಿಮ್ಮ ಕನಸು ನನಸಾಗಲಿ ಕೃತಿಕಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಕೃತಿಕಾ ಕುಟೀರದಲ್ಲಿ ಬಂದಿದ್ದಂತಹ ನಮ್ಮ ಗೆಸ್ಟ್ಗಳು ಎಷ್ಟು ಅದ್ಭುತವಾಗಿ ಹಾಡಿದ್ರು. ಖಂಡಿತವಾಗ್ಲೂ ಈ ಒಂದು ಎಪಿಸೋಡ್ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಸಂಗೀತ ಅನ್ನೋದು ನಮ್ಮ ಜೊತೆಯಲ್ಲಿ ಎಲ್ಲ ರೂಪದಲ್ಲೂ ಇರುತ್ತೆ ಅನ್ನೋದು ನನ್ನ ಭಾವನೆ. ಈ ಒಂದು ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಅನ್ಕೊತಾ, ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನನ್ನ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಕನಸುಗಳು ನನಸಾಗಲಿ ಅಂತ ಆಶಿಸ್ತಾ ಮತ್ತೊಂದು ಎಪಿಸೋಡೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ನಮಸ್ಕಾರ.